ಕೋಡುಬಳೆ ಅಂದ್ರೆ ಅಡುಕಲೆ. ಸಚಿವ ಸ್ಥಾನ ವಂಚಿತ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ನಿನ್ನೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಮತ್ತಷ್ಟು ಶಾಸಕರು ರಾಜೀನಾಮೆ ನೀಡ್ತೀವಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಪ್ರತ್ಯೇಕ ಮೀಟಿಂಗ್ ಕೂಡ ಕರೆದಿದ್ದಾರೆ. ಒಟ್ಟಾರೆ ಏನಾಗ್ತಾ ಇದೆ? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಸ್ಫೋಟ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾದ ಹಲವು ನಾಯಕರು ಸಚಿವರಾಗಿ ಬಿಡ್ತೀವಿ ಅಂತ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಟೂಟು ಬೂಟು ಹೋಲಿಸಿಕೊಂಡಿದ್ದ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನ ವಂಚಿತರ ಆಕ್ರೋಶ ಭುಗಿಲೆದಿದೆ. ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ವಿಜಯಪುರ ಜಿಲ್ಲೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ವಿ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರಾಮಾಣಿಕರು, ನಿಷ್ಠಾವಂತರಿಗಿದು ಕಾಲವಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅತ್ಯಂತ ಅನುಭವಿ ರಾಜಕಾರಣಿ, 8 ಚುನಾವಣೆಗಳನ್ನು 40 ವರ್ಷ ಸಕ್ರಿಯ ರಾಜಕಾರಣದಲ್ಲಿದ್ದವ ನಾನು. ಅನೇಕ ಅನುಭವ ನನ್ನಲ್ಲಿರೋದ್ರಿಂದ ನನಗೆ ಇಷ್ಟು ಮನಸ್ಸಿಗೆ ನೋವಾದ ಬಳಿಕ, ಇವರು ಮಾತನ್ನು ಇಷ್ಟು ರೀತಿಯಿಂದ ಮಾತಿಗೆ ವಿಮುಖರಾದ ಬಳಿಕ ಇವ್ರ ಜೊತೆಗೆ ಇರೋದ್ರಾಗ ಅರ್ಥ ಇಲ್ಲ. ನಾನು ಏನೇನಾಗ್ಯದ, ಯಾರು ಮಾಡಿದಾರೆ, ಯಾರ್ಯಾರು ಕಾರಣ ಅದಾರ ಅದನ್ನು ಆಮೇಲೆ ಅವ್ರು ಕೂಡ ನಂದು ಓಪನ್ ರಾಜಕಾರಣ ಹಿಂದಿನಿಂದ ಇಲ್ಲಿವರೆಗೆ ಒಂದೇ ಪಕ್ಷ ಒಂದೇ ಕುಟುಂಬ ಇತ್ತು. ನಾವು ದ ವಾರ್ ವಾಸ್ ಡಿಕ್ಲೇರ್ಡ್. ಇನ್ನು ಸಚಿವ ಸ್ಥಾನ ಸಿಗುತ್ತೆ ಅಂತ ಭಾರಿ ನಿರೀಕ್ಷೆ ಹೊಂದಿದ್ದ ಬೇಳೂರು ಗೋಪಾಲಕೃಷ್ಣಗೂ ಶಾಕ್ ಎದುರಾಗಿದೆ. ಉದ್ದೇಶಪೂರ್ವಕವಾಗಿ ನನಗೆ ಮಂತ್ರಿ ಸ್ಥಾನ ತಪ್ಪಿಸಲಾಗಿದೆ ಅಂತ ಕಿಡಿಕಾರಿರುವ ಬೇಳೂರು ಶಾಸಕ ಸ್ಥಾನ, ನಿಗಮ ಮಂಡಳಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಹೇಳಿದ್ದಾರೆ. ನನಗನ್ನಿಸ್ತದೆ ಈ ರಾಜಕೀಯದಲ್ಲಿ ಪ್ರಬಲವಾಗಿರಬೇಕು ಒಂದು, ಮತ್ತು ಮಾಜಿ ಮುಖ್ಯಮಂತ್ರಿ ಮಕ್ಕಳು ಮತ್ತು ಮಂತ್ರಿಗಳ ಮಕ್ಕಳು ಇದ್ರ ಮಾತ್ರ ಆದ್ಯತೆ ಸಿಗುತ್ತಾನೋ ಅನಿಸ್ತದೆ ಬಹುಶಃ. ಅಂದರೆ ನನಗೆ ಕೊಡಲ್ಲ ಅಂದರೆ ಏನು ಉದ್ದೇಶ? ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೇನಾ? ಪಕ್ಷದೆಲ್ಲ ಏನಾದ್ರು ಗೊಂದಲಗೊಳಿಸಿದ್ದೇನಾ? ಯಾವುದಾದ್ರು ಒಂದು ಸಣ್ಣದು ತೋರಿಸ್ಕೊಡ್ಬೇಕು ನೀವು. ಯಾವುದು ಇಲ್ಲಲ್ಲ. ನಿಗಮಕ್ಕೆ ಒಂದು ರಾಜೀನಾಮೆ ಕೊಡ್ತೀನಿ ಮತ್ತು ಅದೇ ಇದಕ್ಕೆ MLA ಗಿರಿಗೂ ರಾಜೀನಾಮೆ. ನಾರಾಯಣ ಸ್ವಾಮಿ, ಸಂಗಮೇಶ್, ಶಾಂತನಗೌಡ ರಾಜೀನಾಮೆ ಎಚ್ಚರಿಕೆ. ಕೋಲಾರದ ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಇವರ ಬೆಂಬಲಿಗ ಹರೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. KH ಮುನಿಯಪ್ಪ ತಮಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ. ಇದರ ಪ್ರತಿಫಲವನ್ನ ಮುಂದೆ ಅನುಭವಿಸ್ತಾರೆ ಅಂತ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಯಾರೆಲ್ಲ ಮಹಾನುಭಾವರು ಈ ಜಿಲ್ಲೆಯಲ್ಲಿ ಸಂಸದರಾಗಿ, ಮಂತ್ರಿಗಳಾಗಿ ಯಾರೆಲ್ಲ ಅನುಭವಿಸಿದ್ದಾರೆ, ಅವ್ರ ಪಾಪ ಅಡ್ಡಗಾಲದ ಕಡೆ ಹಾಕಿದ್ರು. ಸಂತೋಷ, ಅವ್ರು ಚೆನ್ನಾಗಿರಲಿ. ನಾನು, ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ ಅವರು, MLC ನಮ್ಮ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ಮಂಜೇಗೌಡರು, ನಾವೆಲ್ಲ ಸಭೆ ಸೇರ್ತಾ ಇದ್ದೀವಿ. ನಾಳೆ ತೀರ್ಮಾನ ತಗೊಳ್ತೀವಿ. ಮಾಲೂರು ಶಾಸಕ KY ನಂಜೇಗೌಡ ಕೂಡ ತಮಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಕೆಂಡ ಕಾರಿದ್ದಾರೆ. ಮಾಲೂರಲ್ಲಿ ಕಾಂಗ್ರೆಸ್ ಗೆಲ್ಬೇಕಾದ್ರೆ ನಂಜೇಗೌಡರು ಬೇಕು, ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಗೆಲ್ಬೇಕಾದ್ರೆ ನಾಡ್ಸನ್ ಬೇಕು, ಕೊತ್ತೂರು ಮಂಜು ಬೇಕು. ಎಲ್ಲಿತ್ತು ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ಸು? ಇನ್ನೊಂದೆಡೆ ಭದ್ರಾವತಿ ಶಾಸಕ B ಸಂಗಮೇಶ್, ಬಿಜೆಪಿಯವರು 50 ಕೋಟಿ ಆಫರ್ ಮಾಡಿದ್ರು ನಾನು ಪಕ್ಷ ಬಿಟ್ಟು ಹೋಗಿಲ್ಲ, ಬೆಂಬಲಿಗರ ಜೊತೆ ಸಭೆ ಮಾಡ್ತೀನಿ, ಕ್ಷೇತ್ರದ ಜನ ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ತೀನಿ ಅಂದಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಭಾಳ ನೋವಾಗಿದೆ. ಮತದಾರ ದೇವರುಗಳು, ಕಾರ್ಯಕರ್ತರುಗಳು ಏನು ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಡ್ರಿ ಅಂದರೆ ರಾಜೀನಾಮೆನೇ ಕೊಟ್ಬಿಡ್ತೀನಿ. ಮತ್ತೊಂದೆಡೆ ದಾವಣಗೆರೆ ಹೊನ್ನಾಳಿ ಕ್ಷೇತ್ರದ ಹಿರಿಯ ಶಾಸಕ DG ಶಾಂತನಗೌಡ ಕೂಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅತೃಪ್ತಗೊಂಡಿದ್ದಾರೆ. ಇಂದು ಬೆಂಬಲಿಗರ ಸಭೆ ಕರೆದಿದ್ದು ಮುಂದಿನ ನಿರ್ಧಾರ ಪ್ರಕಟಿಸೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸುನಿಲ್ ಬೋಸ್ಗೆ ಬೆಂಬಲಿಗರ ಒತ್ತಾಯ. ಡಾಕ್ಟರ್ HC ಮಹದೇವಪ್ಪಗೆ ಸಚಿವ ಸ್ಥಾನ ತಪ್ಪಿರೋದು ಅವರ ಬೆಂಬಲಿಗರಿಗೆ ಆಘಾತ ತರಿಸಿದೆ. ಮಹದೇವಪ್ಪ ಅವರ ಪುತ್ರ ಸಂಸದ ಸುನಿಲ್ ಬೋಸ್ಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬೆಂಬಲಿಗರು, ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರುವಂತೆ ಒತ್ತಡ ಹಾಕಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಭಾವೋದ್ವೇಗದಲ್ಲಿ ರಾಜೀನಾಮೆ ನಿರ್ಧಾರ ಬೇಡ ಎಂದ BK ಹರಿಪ್ರಸಾದ್. ಸಚಿವ ಸ್ಥಾನ ದೊರೆಯದ ಹಿನ್ನೆಲೆ ನಮ್ಮ ಶಾಸಕರು ನೋವು ಮತ್ತು ಅಸಮಾಧಾನ ವ್ಯಕ್ತಪಡಿಸಿರೋದು ನನ್ನ ಗಮನಕ್ಕೆ ಬಂದಿದೆ. ಭಾವೋದ್ವೇಗದಲ್ಲಿ ರಾಜೀನಾಮೆಯಂಥ ತೀರ್ಮಾನಗಳನ್ನು ಕೈಗೊಳ್ಳಬಾರದು ಎಂದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನ ವಂಚಿತರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅವರ ನೋವು, ಅಭಿಪ್ರಾಯಗಳನ್ನು ಹೈಕಮಾಂಡ್ ಗಮನಕ್ಕೆ ತರಲಾಗುತ್ತೆ ಎಂದ ಹರಿಪ್ರಸಾದ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.
ಅದೇನೇ ಇರಲಿ, ಸಚಿವ ಸ್ಥಾನ ವಂಚಿತರ ಅತೃಪ್ತಿ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಈ ಅಸಮಾಧಾನವನ್ನ ಅದ್ಯಾವ ರೀತಿ ತಣಿಸ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9. ಕೋಡುಬಳೆ ಅಂದ್ರೆ ಅಡುಕಲೆ.